ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ದೇವರ ವಚನಗಳಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ತಂದೆಯೇ, ನಾವು ನಿಮ್ಮನ್ನು ಈ ಮುಂಚಾನ ವೇಳೆಯಲ್ಲಿ ಸ್ತುತಿಸ್ತೇವೆ. ನೀನು ಒಳ್ಳೆಯ ದೇವರು ಕರ್ತನೆ, ನಮ್ಮನ್ನು ಪ್ರೀತಿಸುವ ತಂದೆಯಾಗಿದ್ದಕ್ಕಾಗಿ ಸ್ತೋತ್ರ. ತಂದೆಯೇ, ನಿನ್ನ ವಾಕ್ಯಗಳನ್ನು ಧ್ಯಾನಿಸಲು ನಾವು ಕೂಡಿ ಬಂದಿರುವಾಗ ನಮ್ಮೆಲ್ಲರನ್ನೂ ಸ್ವಾಮಿ ನಿಮ್ಮ ಆತ್ಮಭರಿತರನ್ನಾಗಿ ಮಾಡೆಂಬುದಾಗಿ ಕೇಳಿಕೊಳ್ತೇವೆ. ನಿನಗೆ ಮಹಿಮೆ ಉಂಟಾಗಲಿ. ಯೇಸು ನಾಮದಲ್ಲಿ ತಂದೆ ಪ್ರಾರ್ಥನೆಯನ್ನು ಬೇಡಿಕೊಳ್ತಾನೆ ಒಡೆಯನೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು 2025ನೇ ವರ್ಷದಲ್ಲಿ ಮಿಷನರಿಗಳ ಜೀವನ ಚರಿತ್ರೆಯನ್ನ ಧ್ಯಾನಿಸಲು ಈ ಒಂದು ಸಂಪುಟವನ್ನ ಸಿದ್ಧಪಡಿಸಿದಂತ ಪಾಸ್ಟರ್ ಎಲ್ ಗುಣಶೇಖರನ್ ನಮ್ಮ ನಿರ್ದೇಶಕರುಗಳಿಗೆ ತುಂಬ ಹೃದಯದ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಮಿಷನರಿಗಳ ಜೀವನ ಚರಿತ್ರೆ ಧ್ಯಾನದಿಂದ ನಮಗೆಷ್ಟೋ ಒಂದು ದೇವರ ಸೇವೆ ಮಾಡಲು ಮತ್ತು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ಜೀವಿಸಲು ಅದು ನಮ್ಮನ್ನು ಎಷ್ಟೋ ಒಂದು ಪ್ರೇರೇಪಿಸುವಂಥದ್ದು ಆಗಿದೆ. ದೇವಚಂದ್ರ, ಈ ಒಂದು 20ನೇ ದಿನ, ಆಗಸ್ಟ್ 20ನೇ ದಿನಕ್ಕೆ ನೇಮಕವಾದಂಥ ದೇವರ ವಾಕ್ಯದ ಭಾಗ ಲೂಕನ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನದಿಂದ 32ನೇ ವಚನ ತನಕ ನೇಮಕವಾಗಿದೆ. ಇಲ್ಲಿ ಕಳೆದು ಹೋದ ಮಗ, ಸತ್ಯವೇದದ ಭಾಗ ಕಳೆದು ಹೋದ ಮಗ ಎಂಬುದಾಗಿ ನಾವು ಈ ಭಾಗದಲ್ಲಿ ನೋಡ್ತೇವೆ. ಒಬ್ಬ ತಂದೆಗೆ 2 ಮಕ್ಕಳಿದ್ದಾರೆ. ಹಿರಿಮಗನು ಒಳ್ಳೆಯವನು, ಕಿರಿಮಗನು ಕೆಟ್ಟವನಾಗಿದ್ದಾನೆ. ಕಿರಿಮಗನು ತನ್ನ ತಂದೆಯಿಂದ ಆಸ್ತಿಯನ್ನ ಪಾಲನ್ನಾಗಿ ತೆಗೆದುಕೊಂಡು ತನ್ನ ಸ್ನೇಹಿತರೊಂದಿಗೆ ಕೂಡಿ ದೂರದ ದೇಶಕ್ಕೆ ಹೊರಟು ಹೋಗಿ ತನ್ನ ಆಸ್ತಿಯನ್ನೆಲ್ಲ ಆತನು ಹಾಳು ಮಾಡಿಕೊಂಡು ತನ್ನ ಸ್ನೇಹಿತರಿಂದ ಕೈಬಿಡಲ್ಪಟ್ಟವನಾಗಿ ಕೊನೆಗೆ ಆತನು ತಿನ್ನುವ ಆಹಾರಕ್ಕೂ ಗತಿ ಇಲ್ಲದವನಾಗಿ ಹಂದಿಗಳನ್ನ ಮೇಯಿಸುವಂತ ಕೆಲಸಕ್ಕೆ ಸೇರಿಕೊಂಡು ಆ ಹಂದಿಗಳು ತಿನ್ನುವಂತ ಕಾಯಿಗಳನ್ನಾದರೂ ತಿನ್ನಲಿಕ್ಕೆ ಕೂಡ ಆತನಿಗೆ ಯೋಗ್ಯತೆ ಇಲ್ಲದೆ ಆತನು ಹಸಿವೆ ಬಾಯಾರಿಕೆಗಳಿಂದ ಕೂಡಿದವನಾಗಿ ದೆಸೆಗೆಟ್ಟವನಾಗಿ ತನ್ನ ತಂದೆಯ ಬಳಿಗೆ ಹೋಗಬೇಕೆಂಬುದಾಗಿ ನಿರ್ಧಾರ ಮಾಡಿಕೊಂಡು, ನನ್ನ ತಂದೆಯ ಮನೆಯಲ್ಲಿ ಎಷ್ಟೋ ಜನ ಆಳುಗಳು ಮಕ್ಕಳಂತೆ ಬದುಕ್ತಾ ಇದ್ದಾರೆ, ನಾನು ಅಲ್ಲಿಗೆ ಹೋಗಿ ನನ್ನ ತಂದೆಗೆ ಮಗನಂತೆ ಅಲ್ಲ ಆಳಾಗಿ ನಾನು ಬದುಕುತ್ತೇನೆ ಎಂಬುದಾಗಿ ಆತನು ಹೋಗ್ತಾನೆ. ತಂದೆ ಮನೆಗೆ ಹಿಂದಿರುಗಿ ಹೋಗುವಾಗ ತಂದೆಯು ತನ್ನ ಮಗನನ್ನ ಕಂಡಿಡಿದು ಓಡಿ ಬಂದು ತನ್ನ ಮಗನನ್ನು ತಪ್ಪಿಕೊಂಡು ತನ್ನ ಮಗನಿಗೆ ಆತನು ಶ್ರೇಷ್ಠವಾದ ನಿಲುವಂಗಿ ತೊಡಿಸಿ ಮತ್ತು ಉಂಗುರವನ್ನ ಇಟ್ಟು ಕಾಲಿಗೆ ಜೋಡನ್ನು ಮೆಡಿಸಿ ಕೊಬ್ಬಿಸಿದ ಕರುವನ್ನ ಆತನು ಅಲ್ಲಿ ಔತಣವನ್ನ ಮಾಡ್ತಾ ಇದ್ದಾನೆ. ತನ್ನ ಮಗನು ಹಿಂದಿರುಗಿ ಬಂದಿದ್ದಕ್ಕಾಗಿ ಆ ತಂದೆಯು ಬಹಳ ಸಂತೋಷ ಪಡ್ತಾನೆ. ತನ್ನ ಮನೆಯಲ್ಲಿ ಔತಣವನ್ನು ಆತನು ಏರ್ಪಡಿಸ್ತಾನೆ. ಸಂಜೆಯ ವೇಳೆಯಲ್ಲಿ ಹಿರಿಮಗನು ಹೊಲದಿಂದ ಆತನು ಮನೆಗೆ ಹಿಂದಿರುಗಿ ಬರುವಾಗ ಮನೆಯಲ್ಲಿ ನಡೆಯುವಂಥದ್ದನ್ನು ಏನೆಂಬುದಾಗಿ ತಿಳಿಯದೆ ಒಬ್ಬ ಆಳನ್ನು ಕರೆದು ಕೇಳ್ತಾ ಇದ್ದಾನೆ, ಏನ್ ನಡೀತಾ ಇದೆ ಎಂಬುದಾಗಿ. ಆಗ ಆಳು ಹೇಳ್ತಾ ಇದ್ದಾನೆ, ನಿನ್ನ ತಮ್ಮನು ಬಂದಿದ್ದಕ್ಕಾಗಿ ನಿನ್ನ ತಂದೆಯ ಔತಣವನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ಹೇಳುವಾಗ ಹಿರಿಮಗನು ಬಹಳ ಕೋಪಗೊಂಡು ಮನೆಯೊಳಗೆ ಹೋಗದೆ ಹೊರಗೆ ಇರ್ತಾನಾತ. ಆಗ ತಂದೆ ಬಂದ್ಬಿಟ್ಟು, ಯಾಕಪ್ಪ ಹೊರಗಿದ್ದೆ, ಒಳಗೆ ಬಾ ಎಂಬುದಾಗಿ ಕರೀತಾನೆ. ಆಗ ಹಿರಿಮಗ ಹೇಳ್ತಾನೆ ತಂದೆಗೆ, ಅಪ್ಪ, ನಾನು ನಿನ್ನ ಆಸ್ತಿಯಲ್ಲಿ ಯಾವುದನ್ನು ನಾನು ವ್ಯರ್ಥ ಮಾಡಿಲ್ಲ, ಹಾಳು ಮಾಡಿಲ್ಲ. ನಾನು ನಿನ್ನ ಯಾವುದೇ ವಿಧವಾದಂಥ ಆಜ್ಞೆಗಳನ್ನು ಮೀರಿಲ್ಲ. ನನ್ನ ಸ್ನೇಹಿತರೊಂದಿಗೆ ನಾನು ಸಂತೋಷ ಪಡಲಿಕ್ಕೆ ನೀನು ಒಂದು ಆಡನ್ನಾದ್ರೂ ನನಗೆ ಕೊಡಲಿಲ್ಲ. ಆದರೆ ಈ ನಿನ್ನ ಕಿರಿಮಗನು ಎಲ್ಲ ನಿನ್ನ ಆಸ್ತಿಯನ್ನು ಹಾಳು ಮಾಡಿ ವೇಷ ಸಂಘ ಮಾಡಿ ಆತನು ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟು ಮನೆಗೆ ಬಂದಾಗ ನೀನು ಅವನಿಗೆ ಒಂದು ಔತಣವನ್ನು ಮಾಡಿದೆಯಲ್ಲಪ್ಪ ಎಂಬುದಾಗಿ ಆತನು ಕೇಳ್ತಾನೆ. ಆಗ ತಂದೆ ಹೇಳ್ತಾನೆ, ಮಗನೇ, ಹಾಗಲ್ಲ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದೆಲ್ಲ ನಿನ್ನದೇ, ಆದರೆ ಉಲ್ಲಾಸ ಪಡುವುದು ಸಂತೋಷಗೊಳ್ಳುವುದು ನ್ಯಾಯವಾದದ್ದೇ ಎಂಬುದಾಗಿ ಹೇಳ್ತಾನೆ. ಯಾಕಂದ್ರೆ ಈ ನಿನ್ನ ತಮ್ಮನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳ್ತಾನೆ.
ದೇವಜನರೇ, ಈ ಒಂದು ಕಥೆಯಲ್ಲಿ ನಾವು ಕಳೆದುಕೊಳ್ಳುವಂಥದ್ದು ಏನೆಂಬುದಾಗಿ ನೋಡುವಾಗ, ನಾವೆಲ್ಲರೂ ಕೂಡ ಕಿರಿಮಗನಂತೆ, ಆ ತಂದೆಯ ಕಿರಿಮಗನಂತೆ ನಾವೆಲ್ಲರೂ ಕೂಡ ಕೆಟ್ಟು ಹೋದವರಾಗಿದ್ದೆವು. ಆದರೆ ದೇವರು ತನ್ನ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಡುವುದರ ಮೂಲಕವಾಗಿ ನಮ್ಮನ್ನು ರಕ್ಷಿಸಿದನು. ನಾವು ತಿರುಗಿ ಬದುಕುವಂತೆ ನಮಗೆ ಸಹಾಯ ಮಾಡಿದನು. ದೇವರ ಕಡೆಗೆ ತಿರುಗಿಕೊಂಡ ನಮ್ಮೆಲ್ಲರ ವಿಷಯದಲ್ಲಿ ಪರಲೋಕದಲ್ಲಿ ದೇವರಿಗೆ ಮಹಾ ಸಂತೋಷ ಉಂಟೆಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದು ಆಗಿದೆ. ಈ ದಿನಕ್ಕೆ ನೇಮಕವಾದಂಥ ಮಿಷನರಿ ಜೀವನ ಚರಿತ್ರೆ. ದೇವಚಂದ್ರೆ, ಮಿಷನರಿ ಜೀವನ ಚರಿತ್ರೆ, ಮಿಷನರಿ ಯಾರಪ್ಪ ಎಂಬುದಾಗಿ ನೋಡುವಾಗ ಹಾರ್ವುಡ್ ರಾ ಎಂಬುವ ಒಬ್ಬ ಮಿಷನರಿ ಜೀವನ ಚರಿತ್ರೆ ಇವತ್ತೊಂದು ದಿವಸ ನಮಗೆ ಕೊಡಲ್ಪಟ್ಟಿದೆ, ನೇಮಕವಾಗಿದೆ. ಹಾರ್ವುಡ್ ರಾ 1871ರಲ್ಲಿ ಇಂಗ್ಲೆಂಡಿನಲ್ಲಿ ಜನಿಸಿದಂಥ ವ್ಯಕ್ತಿಯಾಗಿದ್ದಾರೆ. ಇಂಗ್ಲೆಂಡಿನಲ್ಲಿ ಇವರು ಜನಿಸಿದ್ದಾರೆ 1871ರಲ್ಲಿ. ಧರ್ಮನಿಷ್ಠ ಕ್ರೈಸ್ತ ಮನೆಯಲ್ಲಿ ಬೆಳೆದ ಅವರು ವಿಲಿಯಂ ಕೇರಿ ಮತ್ತು ಅಲೆಕ್ಸಾಂಡರ್ ಡಫ್ರಂತಹ ಪ್ರವರ್ತಕರ ಕಥೆಗಳಿಂದ ಪ್ರೇರಿತರಾಗಿ ಚಿಕ್ಕ ವಯಸ್ಸಿನಿಂದಲೇ ಸ್ವಾರ್ಥ ಸೇವೆಗೆ ಆಕರ್ಷಿತರಾದರು. ಒಬ್ಬ ಹಾರ್ವುಡ್ ರಾ ಎಂಬ ದೇವರ ಸೇವಕರು, ದೇವಜನರೇ, ಅವರು ಧರ್ಮನಿಷ್ಠ ಕ್ರೈಸ್ತ ಕುಟುಂಬದಲ್ಲಿ ಬೆಳೆದಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಒಬ್ಬ ಒಳ್ಳೆಯ ಕ್ರೈಸ್ತ ಕುಟುಂಬದಲ್ಲಿ ಭಯಭಕ್ತಿಯಿಂದ ಕೂಡಿದಂಥ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥವರಾಗಿದ್ದಾರೆ. ಮತ್ತು ವಿಲಿಯಂ ಕೇರಿ ಮತ್ತು ಅಲೆಕ್ಸಾಂಡರ್ ಡಫ್ ಎಂಬುವ ಪ್ರಖ್ಯಾತ ದೇವರ ಸೇವಕರ ಅಥವಾ ಮಿಷನರಿಗಳ ಒಂದು ಸೇವೆಗಳಿಂದ ಪ್ರೇರಿತರಾಗಿರುವಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ. ನೋಡಿ, ನಾವು ಕೂಡ ನಮ್ಮ ಕುಟುಂಬಗಳಲ್ಲಿ, ಸಭೆಗಳಲ್ಲಿ ಇಂತಹ ಒಂದು ಪ್ರಖ್ಯಾತ ದೇವರ ಸೇವೆಯಲ್ಲಿ ದುಡಿದಂಥ ಸೇವಕರ, ಮಿಷನರಿಗಳ ಕುರಿತಾಗಿ ನಾವು ಹೇಳುವಾಗ ಚಿಕ್ಕ ವಯಸ್ಸಿನಿಂದಲೇ ಅವರು ದೇವರನ್ನು ಪ್ರೀತಿಸುವುದರಲ್ಲಿ ಬಲಗೊಳ್ಳುತ್ತಾರೆ ಎಂಬುದಾಗಿ ಇದೊಂದು ಒಳ್ಳೆಯ ಉದಾಹರಣೆಯಾಗಿದೆ. ಹಾರ್ವುಡ್ ರಾ ಅವರು ದೇವತಾಶಾಸ್ತ್ರವನ್ನು ಅಧ್ಯಯನ ಮಾಡಿದರು. ಇವರು ಥಿಯಾಲಜಿಕಲ್ ಸ್ಟಡೀಸ್ ಅನ್ನು ಮುಗಿಸಿದರು. ಮತ್ತು ನಮ್ಮ ಭಾರತ ದೇಶದ ಭಾರತ ಅಂದರೆ ಆಗ ಬ್ರಿಟಿಷ್ ನಮ್ಮ ಭಾರತ ದೇಶವನ್ನು ಆಳ್ತಾ ಇತ್ತು. ಆ ಕಾಲದಲ್ಲಿ ವಿಶೇಷವಾಗಿ ತಮಿಳು ಮಾತನಾಡುವ ಸಮುದಾಯಗಳಲ್ಲಿ ಮಿಷನ್ ಕೆಲಸಕ್ಕಾಗಿ ಕರೆಗೆ ಪ್ರತಿಕ್ರಿಯಿಸಿದರು. ಅವರು ತಮಿಳುನಾಡಿನಲ್ಲಿ ತಮಿಳು ಮಾತನಾಡುವ ಸಮುದಾಯಗಳ ಮಧ್ಯದಲ್ಲಿ ಸೇವೆ ಮಾಡೋದಕ್ಕಾಗಿ ಅವರು ದೇವರ ಸೇವೆಗಾಗಿ ಕರೆಯಲ್ಪಡ್ತಾ ಇದ್ದಾರೆ. ಕ್ರಿಸ್ತನ ಮೇಲಿನ ಅವರ ಆಳವಾದ ಪ್ರೀತಿ ಮತ್ತು ದೀನದಲಿತರಿಗೆ ಸೇವೆ ಸಲ್ಲಿಸುವ ಬಯಕೆಯವರನ್ನು ಸುವಾರ್ಥ ಪ್ರಚಾರಕ್ಕಾಗಿ ಸೊಸೈಟಿಗೆ ಸೇರಲು ಮಾರ್ಗದರ್ಶನ ನೀಡಿತು. ಅವರು ಕ್ರಿಸ್ತನ ಮೇಲಿನ ಅಪಾರವಾದಂಥ ಪ್ರೀತಿ, ಆಳವಾದ ಪ್ರೀತಿ ಮತ್ತು ದಲಿತರಿಗೆ ಸೇವೆ ಸಲ್ಲಿಸುವ ಬಯಕೆ ಅವರನ್ನು ಒಂದು ಮಿಷನ್ ಸೇವೆಗೆ ಅವರನ್ನು ಕರೆ ನೀಡುವಂಥದ್ದನ್ನು, ಮಾರ್ಗದರ್ಶನ ನೀಡುವಂಥದ್ದನ್ನು ನಾವು ಕಾಣಬಹುದು. ಅವರು ತಮಿಳುನಾಡಿನ ಟ್ರಾಂಕ್ವೇಬರ್, ಈಗಿನ ತರಂಗಂಬಾಡಿ ಎಂಬುವ ಒಂದು ಸೇವೆ ಸ್ಥಳದಲ್ಲಿ ಅವರನ್ನು ನಿಯೋಜನೆ ಮಾಡಲಾಯಿತು. ಮಿಷನ್ ಸೇವೆ ಅವರನ್ನು ಅಲ್ಲಿಗೆ ತರಂಗಂಬಾಡಿಗೆ ಸೇವೆಗೆ ಸಂಯೋಜನೆ ಮಾಡಲಾಯಿತು. ಆ ಒಂದು ತರಂಗಂಬಾಡಿಯಲ್ಲಿ ಆಗಾಗಲೇ ಬಾರ್ತಲೋಮಸ್ ಜಿಗೆನ್ಬರ್ಗ್ ಪ್ರೊಟೆಸ್ಟೆಂಟ್ ಮಿಷನ್ಗಳ ಬೀಜಗಳನ್ನು ಬಿತ್ತಿದ್ದರು. ದೇವಜನರೇ, ಬಾರ್ತಲೋಮಸ್ ಜಿಗೆನ್ಬರ್ಗ್ ಎಂಬ ಒಬ್ಬ ದೇವರ ಸೇವಕರು ಬಹಳಷ್ಟು ಆ ಭಾಗದಲ್ಲಿ, ತಮಿಳುನಾಡಿನ ತರಂಗಂಬಾಡಿ ಈ ಒಂದು ಭಾಗದಲ್ಲಿ ತುಂಬಾ ಮಿಷನ್ ಬೀಜಗಳನ್ನು, ದೇವರ ವಾಕ್ಯಗಳೆಂಬ ಬೀಜಗಳನ್ನು, ಪ್ರೊಟೆಸ್ಟೆಂಟ್ ಬೀಜಗಳನ್ನು ಬಿತ್ತಿದ್ರು. ದೇವರ ಸೇವೆ ಮಾಡಿದ್ರ ಆ ಭಾಗದಲ್ಲಿ. ಅದೇ ಒಂದು ಸ್ಥಳದಲ್ಲಿ ಇವರನ್ನು ನಿಯೋಜನೆ ಮಾಡಲಾಗ್ತಾ ಇದೆ. ಪ್ರೀತಿ ಮತ್ತು ಶ್ರಮದಲ್ಲಿ ಸುರಿದ ಜೀವನ. ಚೆನ್ನೈನ ಯುವ ಸ್ವಾರ್ಥ ವಾಸ್ತುಶಿಲ್ಪಿ ಅವರು ಅಚಲ ಸ್ವಭಾವದ ವ್ಯಕ್ತಿಯಾಗಿದ್ದರು. ಈ ಒಂದು ಹಾರ್ವುಡ್ ರವರು ಅವರು ಕನ್ಸ್ಟ್ರಕ್ಟ್ ಇಂಜಿನಿಯರ್ ಆಗಿದ್ರು. ಅವರು ಕನ್ಸ್ಟ್ರಕ್ಟ್ ಇಂಜಿನಿಯರ್ ಅಂದ್ರೆ ಅವರು ಕಟ್ಟಡ ಒಂದು ಇಂಜಿನಿಯರ್ ಕೂಡ ಆಗಿದ್ರು. ಅವರು ಅಚಲ ಸ್ವಭಾವದವರಾಗಿದ್ರು. ಚಿಂತನೆಯಲ್ಲಿ ಸ್ಥಿರ, ಕಾರ್ಯದಲ್ಲಿ ಜವಾಬ್ದಾರಿ, ಕಷ್ಟಗಳಲ್ಲಿ ತಾಳ್ಮೆ ಮತ್ತು ಪ್ರೀತಿಯಲ್ಲಿ ಕೋಮಲವರಾಗಿದ್ದರು. ದೇವರಿಗೆ ಸ್ತೋತ್ರ. ಎಂಥ ಒಂದು ಶ್ರೇಷ್ಠ ಯೇಸು ಕ್ರಿಸ್ತನಲ್ಲಿದ್ದಂಥ ಗುಣ ಸ್ವಭಾವಗಳಿಂದ ತುಂಬಿದವರು ಆಗಿದ್ರು ಇವರು ಹಾರ್ವುಡ್ ರಾ ಅವರು. ನೋಡ್ರಿ, ಚಿಂತನೆಯಲ್ಲಿ ಸ್ಥಿರರಾಗಿದ್ರು, ಕಾರ್ಯದಲ್ಲಿ ಜವಾಬ್ದಾರಿ ಉಳ್ಳವರಾಗಿದ್ದರು, ಕಷ್ಟಗಳಲ್ಲಿ ತಾಳ್ಮೆ ಮತ್ತು ಪ್ರೀತಿಯಲ್ಲಿ ಕೋಮಲರಾಗಿದ್ದರು. ದೇವ ಜನರೇ, ದೇವರ ಸೇವಕರೇ, ಹಾರ್ವುಡ್ ರಾ ಅವರ ಒಂದು ಚಿಂತನೆಯನ್ನು ಒಮ್ಮೆ ನೋಡಿ.
ಇವರ ಜೀವಮಾನ ಬಹಳಷ್ಟು ಚಿಕ್ಕದಾಗಿದೆ. ಚಿಂತನೆಗಳಲ್ಲಿ ಸ್ಥಿರರಾಗಿದ್ದಾರೆ, ಕಾರ್ಯದಲ್ಲಿ ಜವಾಬ್ದಾರಿ ಉಳ್ಳವರಾಗಿದ್ದಾರೆ, ಕಷ್ಟಗಳಲ್ಲಿ ತಾಳ್ಮೆ ಮತ್ತು ಪ್ರೀತಿಯಲ್ಲಿ ಕೋಮಲರಾಗಿದ್ದಾರೆ. ಅವರ ಜೀವನವು ಆಧ್ಯಾತ್ಮಿಕ ಉತ್ಸಾಹ ಮತ್ತು ಆಡಳಿತಾತ್ಮಕ ಶ್ರೇಷ್ಠತೆಯಿಂದ ಗುರುತಿಸಲ್ಪಟ್ಟಿತು. ಅವರ ಜೀವನ ಆಧ್ಯಾತ್ಮಿಕವಾಗಿ ಮತ್ತು ಅವರ ಅಡ್ಮಿನಿಸ್ಟ್ರೇಟಿವ್ ಆಗಿ ಬಹಳ ಶ್ರೇಷ್ಠವಾದಂಥ ಒಬ್ಬ ಅಡ್ಮಿನಿಸ್ಟ್ರೇಟರ್ ಆಗಿ ಅವರು ಗುರುತಿಸಲ್ಪಟ್ಟಿದ್ದಾರೆ. ಅವರು ಕೈಕೊಂಡ ಪ್ರತಿಯೊಂದು ಮಿಷನ್ಗೆ ಅವರ ಮೊದಲ ಪ್ರತಿಕ್ರಿಯೆ ಪ್ರಾರ್ಥನೆಯಾಗಿತ್ತು. ಅವರು ಮಾಡುವ ಪ್ರತಿಯೊಂದು ಸೇವೆ, ದೇವಜನರ ಏನೇನು ಸೇವೆಗಳನ್ನು ಮಾಡಿದ್ದಾರೆ ಅಂದ್ರೆ, ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಗಳನ್ನು ಮಾಡಿದ್ದಾರೆ, ಸುವಾರ್ಥ ಕ್ಷೇತ್ರದಲ್ಲಿ ಸೇವೆಗಳನ್ನು ಮಾಡಿದ್ದಾರೆ. ಏನು ಸೇವೆ ಮಾಡಿದ್ರು ಪ್ರತಿಯೊಂದು ಸೇವೆಗೆ ಮೊದಲನೇ ಒಂದು ಬೀಜ ಏನಪ್ಪಾ ಅಂದ್ರೆ ಪ್ರಾರ್ಥನೆಯಾಗಿದೆ. ಅವರು ನಿರಂತರವಾಗಿ ಪ್ರಾರ್ಥಿಸಿದರು. ಪ್ರಾಯೋಗಿಕ ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯ ತಿಳುವಳಿಕೆಯೊಂದಿಗೆ ಜನರ ಹೋರಾಟಗಳನ್ನು ಅವರು ಉದ್ದೇಶಿಸಿದರು. ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದರೂ ಅವರು ಚೆನ್ನೈನ ಹೃದಯ ಭಾಗದಲ್ಲಿ ನಿರಂತರ ನಂಬಿಕೆಯ ಸ್ಮಾರಕಗಳನ್ನು ಬಿಟ್ಟು ಹೋದರು. ದೇವಜನರೇ, ಚೆನ್ನೈ ಈ ಒಂದು ಭಾಗದಲ್ಲಿ ಅವರು ಅನೇಕ ಒಂದು ನಿರ್ಮಾಣಗಳನ್ನು, ಸಭೆಗಳನ್ನು, ಕಟ್ಟಡಗಳನ್ನು ನಿರ್ಮಾಣ ಮಾಡಿ ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದರೂ ಕೂಡ ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡಿ ಹೋಗಿದ್ದಾರೆ. ಅವರು ವಾಸ್ತುಶಿಲ್ಪದ ತೇಜಸ್ಸು ಮತ್ತು ಆಧ್ಯಾತ್ಮಿಕ ದೃಷ್ಟಿಯೊಂದಿಗೆ ಅವರು ನಗರದಾದ್ಯಂತ 5ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಸಭೆಗಳನ್ನು ನಿರ್ಮಿಸಿದರು. ಇವು ಕೇವಲ ರಚನೆಗಳಲ್ಲ, ಆದರೆ ಪೂಜೆ ಮತ್ತು ಭರವಸೆಗಾಗಿ ದೇವಾಲಯಗಳಾಗಿದ್ದವು. ದೇವಜನರೇ, ಚರ್ಚ್ ಅಂದ್ರೆ ಏನು ಎಂಬುದಾಗಿ ಇವತ್ತೊಂದು ದಿವಸ ನಾವು ತಿಳ್ಕೊಳ್ಬೇಕಂದ್ರೆ ಅದು ಆರಾಧನೆಯ ಸ್ಥಳ, ಪೂಜ್ಯ ಭಾವನೆಯಿಂದ ಗುರುತಿಸಲ್ಪಡುವಂತ ರೀತಿಯಲ್ಲಿ ಅವರು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇವರು ಹಾರ್ವರ್ಡ್ ಅವರು ಚೆನ್ನೈ ಎಂಬ ಹೃದಯ ಭಾಗದಲ್ಲಿ 5ಕ್ಕಿಂತ ಹೆಚ್ಚಿನ ಒಂದು ಸಭೆಗಳನ್ನು ಅವರು ನಿರ್ಮಾಣ ಮಾಡಿದ್ದಾರೆ ಎಂಬುದಾಗಿ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಇಂಗ್ಲೆಂಡ್ನಿಂದ ಹಣಕಾಸು ಮತ್ತು ಸಾಮಗ್ರಿಗಳ ರೂಪದಲ್ಲಿ ಉದಾರ ಬೆಂಬಲದೊಂದಿಗೆ ಅವರು ಕ್ಲಾಸಿಕ್ ಮತ್ತು ಬಾಳಿಕೆ ಬರುವ ಸಭೆಯ ಕಟ್ಟಡಗಳನ್ನು ನಿರ್ಮಿಸಿದರು. ಅವುಗಳಲ್ಲಿ ಪ್ರಮುಖವಾದವುಗಳು ವೆಸ್ಲಿ ಸಭೆ, ಬ್ರಾಡ್ವೇ ಸಭೆ, ಇಮಾನುವೆಲ್ ಮೆಥೋಡಿಸ್ಟ್ ಸಭೆ, ವೇಪರಿ ಸಭೆ ಮತ್ತು ಹಾರ್ವರ್ಡ್ ಸಭೆಯ ಪ್ಯಾರಂಬೂರ್ ಬ್ಯಾರಕ್ಸ್ ರಸ್ತೆಗಳಲ್ಲಿರುವಂಥ ಈ ಒಂದು ಏನು ಈ ಸ್ಥಳಗಳಲ್ಲಿದ್ದಂಥ ಒಂದು ಸಭೆಗಳನ್ನು ಅವರು ನಿರ್ಮಾಣ ಮಾಡಿದ್ದಾರೆ ಎಂಬುದಾಗಿ ನಮಗೆ ಗೊತ್ತಾಗ್ತಾ ಇದೆ. ಭಾಷೆಗಳಲ್ಲಿ ಪ್ರತಿಭಾನ್ವಿತರಾಗಿದ್ದ ಅವರು ತಮಿಳಿನಲ್ಲಿ ನಿರಾರ್ಗಳವಾಗಿ ಬೋಧಿಸಿದರು. ಸ್ಥಳೀಯ ಜನರ ಹೃದಯಗಳನ್ನು ಗೆದ್ದರು. ದೇವರಿಗೆ ಸ್ತೋತ್ರ. ದೇವಜನರೇ, ಒಂದು ಆಂಗ್ಲ ಭಾಷೆ, ಒಂದು ಜನ್ಮತ ಆಂಗ್ಲ ಭಾಷೆ ಮಾತನಾಡುವಂಥ ಇವರು ನೋಡ್ರಿ, ತಮಿಳು ಭಾಷೆಯನ್ನ ನಿರರ್ಗಳವಾಗಿ ಮಾತನಾಡುತ್ತಾ, ತಮಿಳು ಭಾಷೆಯಲ್ಲಿ ನಿರರ್ಗಳವಾಗಿ ಬೋಧಿಸುತ್ತಾ ಅವರು ಜನರ ಭಾಷೆಯನ್ನ, ಜನರ ಒಂದು ಹೃದಯಗಳನ್ನ, ಅಲ್ಲಿರುವಂಥ ಒಂದು ಕ್ರೈಸ್ತ ಸಮುದಾಯಗಳ ಜನರ ಒಂದು ಹೃದಯಗಳನ್ನು ಅವ್ರು ಗೆಲ್ಲುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ನೋಡಿ, ಯಾವುದೋ ಒಂದು ಸ್ಥಳದಲ್ಲಿ ಹುಟ್ಟಿ ಬೆಳೆದಂಥ ಹಾರ್ವರ್ಡ್ ಅವರು ನಮ್ಮ ದಕ್ಷಿಣ ಭಾರತ ದೇಶದ ಚೆನ್ನೈ ತರಂಗಂಬಾದೂರು ಎಂಬ ಒಂದು ಸ್ಥಳದಲ್ಲಿ ಅವರು ಬಂದು ದೇವರ ಸೇವೆ ಮಾಡಿ ಆ ಒಂದು ಸ್ಥಳೀಯ ಭಾಷೆಯನ್ನು ಕಲಿತುಕೊಂಡು ದೇವರ ಸೇವೆ ಮಾಡಿದ್ದಾರೆ. ದೇವರಿಗೆ ಸ್ತೋತ್ರ. ಅದೇ ರೀತಿಯಾಗಿ ನಾನು ವಿಲಿಯಂ ಕೇರಿ ಅವರ ಜೀವನ ಚರಿತ್ರೆಯನ್ನು ಧ್ಯಾನ ಮಾಡುವಾಗ ಅವರು 40ಕ್ಕಿಂತ ಹೆಚ್ಚಿನ ಭಾಷೆಗಳಲ್ಲಿ ಪಂಡಿತರಾಗಿದ್ದರಂತೆ. ದೇವರಿಗೆ ಸ್ತೋತ್ರ. ದೇವರು ತನ್ನ ಮಕ್ಕಳಿಗೆ ಆತನು ಕೊಡುವಂಥ ಒಂದು ಏನು ವರಗಳು ಅತ್ಯಂತ ಶ್ರೇಷ್ಠವಾದವುಗಳಾಗಿದ್ದಾವೆ. ದೇವರಿಗೆ ಸ್ತೋತ್ರ. ಅದು ಸೇವೆಯ ಅಭಿವೃದ್ಧಿಗಾಗಿ ಉಪಯೋಗ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು ಆಗಿದೆ. ದೇವರಿಗೆ ಸ್ತೋತ್ರ. ಅವರು ದಾರ್ಶನಿಕ, ವಾಸ್ತುಶಿಲ್ಪಿ ಮತ್ತು ನಿರ್ಮಾಣಕಾರರಾಗಿದ್ದರು. ರೆವರೆಂಡ್ ಚಾರ್ಲ್ಸ್ ಎಚ್ ಮೊನಹನ್, ರೆವರೆಂಡ್ ವಿಲಿಯಂ ಗೌಡಿ ಮತ್ತು ರೆವರೆಂಡ್ FW ಕೆಲೆಟ್ ಅವರಂತಹ ಗೌರವಾನ್ವಿತ ಸುವಾರ್ತೆಕರೊಂದಿಗೆ ಕೆಲಸ ಮಾಡಿದರು. ಈಗ ಬರೆಯಲ್ಪಟ್ಟಂತ ಈ 3 ಜನ ಏನು ಚಾರ್ಲ್ಸ್ ಎಚ್ ಮೊನಹನ್, ರೆವರೆಂಡ್ ವಿಲಿಯಂ ಗೌಡಿ ಮತ್ತು FW ಕೆಲೆಟ್, ಈ ಒಂದು ಮಿಷನರಿಗಳ ಕುರಿತಾಗಿ ನಾವು ಈ ವರ್ಷದಲ್ಲಿ ಧ್ಯಾನ ಮಾಡಿದ್ದೇವೆ. ಇವರೊಂದಿಗೆ ಸೇರಿ ಆತನು ಸುವಾರ್ತೆ ಕೆಲಸಗಳಲ್ಲಿ ಕೆಲಸ ಮಾಡಿದ್ದಾನೆ ಎಂಬುದಾಗಿ ನಮಗೆ ಗೊತ್ತಾಗ್ತಾ ಇದೆ. ಅವರ ಸೇವೆಯು ಪ್ರವಚನ ಪೀಠಗಳು ಅಥವಾ ಯೋಜನೆಗಳಿಗೆ ಸೀಮಿತವಾಗಿರಲಿಲ್ಲ. ಕೇವಲ ವಚನ ಹೇಳುವುದಕ್ಕೆ, ಒಂದು ಪೀಠಗಳ ಮೇಲೆ ನಿಂತುಕೊಂಡು ವಚನ ಹೇಳುವುದಕ್ಕೆ ಸೀಮಿತವಾಗಿರಲಿಲ್ಲ ಅಂತಾರೆ. ಅವರು ಚೆನ್ನೈ ನಗರದಲ್ಲಿ ಕಾಲರ ಎಂಬುವ ಒಂದು ಕೆಟ್ಟ ಕಾಯಿಲೆ ಅಪ್ಪಳಿಸಿದಾಗ ಈ ಒಂದು ಕಾಲರ ಕಾಯಿಲೆಯಿಂದ ಬಳಲುತ್ತಿರುವಂತ ಜನಸಾಮಾನ್ಯರೊಂದಿಗೆ ಹೆಗಲಿಗೆ ಕೊಟ್ಟು ಕೆಲಸ ಮಾಡಿದ್ರಂತೆ. ನಿರ್ಭೀತ ಪ್ರೀತಿಯಿಂದ ಸಾಂತ್ವನ ಮತ್ತು ಸಹಾಯವನ್ನು ಒದಗಿಸಿದ್ರಂತೆ. ಈ ಪ್ರಕ್ರಿಯೆಯಲ್ಲಿ ಅವರು ಸ್ವತಃ
ಈ ಒಂದು ಕಾಲರ ಕಾಯಿಲೆಗೆ ತುತ್ತಾದ್ರು ದೇವಚಂದ್ರೆ. ಆ ಕಾಯಿಲೆಯಿಂದ ನರಳುವಂಥವರಿಗೆ ಸಹಾಯ ಮಾಡಿದರು, ಹೆಗಲಿಗೆ ಹೆಗಲವನ್ನು ಕೊಟ್ಟರು, ಒಂದು ಟ್ರೀಟ್ಮೆಂಟನ್ನು ಕೂಡ ಅವರು ಒದಗಿಸಿಕೊಟ್ರು, ಸಾಂತ್ವನ ಧೈರ್ಯವನ್ನು ಹೇಳಿದರು. ಮತ್ತು ಅವರಿಗೆ ಕೂಡ ಈ ಒಂದು ಕಾಲರ ಎಂಬ ಒಂದು ಸಾಂಕ್ರಾಮಿಕ ಕಾಯಿಲೆಯು ಅಪ್ಪಳಿಸುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಚೇತರಿಸಿಕೊಳ್ಳಲಿಕ್ಕೆ ಬಹಳ ಕಷ್ಟ ಆಯ್ತಂತೆ ಹಾರ್ವುಡ್ ಅವ್ರಿಗೆ. ಈ ಒಂದು ಕಾಯಿಲೆಯಿಂದ ಚೇತರಿಸಿಕೊಳ್ಳಲಿಕ್ಕೆ ಬಹಳ ಕಷ್ಟ ಆಯ್ತು. ಅವರ ದೇಹ ಈ ಒಂದು ಕಾಯಿಲೆಯನ್ನು ವಿರೋಧಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ದೇಹಕ್ಕೆ ಕೇವಲ 34ನೇ ವಯಸ್ಸಿನಲ್ಲಿ ಅವರು ವೈಭವಕ್ಕೆ ಹೋದ್ರು, ಪರಲೋಕ ರಾಜ್ಯಕ್ಕೆ ಸೇರಿಕೊಂಡ್ರು, ಈ ಲೋಕದ ಯಾತ್ರೆಯನ್ನು ಮುಗಿಸಿದ್ರು. ಕಲ್ಲು, ಚೈತನ್ಯ ಮತ್ತು ತ್ಯಾಗದಲ್ಲಿ ಕೆತ್ತಿದ ಪರಂಪರೆಯನ್ನು ಬಿಟ್ಟು ಹೋದರು. ಸುವಾರ್ಥ ಕೆಲಸ. ಹಾರ್ವುಡ್ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಫಲಪ್ರದವಾದ ಜೀವನವನ್ನ ದೇವರ ಸೇವೆಗೆ ಮೀಸಲಿಟ್ಟರು. ಶಿಕ್ಷಣ, ಅವರು ಕ್ರೈಸ್ತ ಶಿಕ್ಷಣದ ಮಹತ್ವವನ್ನು ಒತ್ತಿ ಹೇಳಿದರು. ಮಿಷನ್ ಶಾಲೆಗಳು ಮತ್ತು ಶಿಕ್ಷಕರ ತರಬೇತಿ ಸಂಸ್ಥೆಗಳನ್ನು ನಡೆಸಲು ಸಹಾಯ ಮಾಡಿದರು. ಸುವಾರ್ತೆ ಮತ್ತು ಸಾಕ್ಷರತೆಯ ಮೂಲಕ ರೂಪಾಂತರ ಬರುತ್ತದೆಂದು ಅವರು ನಂಬಿದ್ದರು. ಸಭಾಪಾಲಕರ ಸೇವೆ. ಹಾರ್ವುಡ್ ಅವರು ಸ್ಥಳೀಯ ಸಭೆಗಳಿಗೆ ಸೇವೆ ಸಲ್ಲಿಸಿದರು. ಆಗಾಗ್ಗೆ ದೂರದ ಕ್ರೈಸ್ತ ಹಳ್ಳಿಗಳನ್ನು ತಲುಪಲು ಮೈಲುಗಳನ್ನು ನಡೆದುಕೊಂಡು ಹೋಗುತ್ತಿದ್ದರು, ಬೋಧಿಸುತ್ತಿದ್ದರು, ವಿಶ್ವಾಸಿಗಳನ್ನು ಪ್ರೋತ್ಸಾಹಿಸಿದರು. ದೇವಚಂದ್ರೆ ನೋಡ್ರಿ, ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ದೇವರ ಸೇವೆಯ ಕ್ಷೇತ್ರದಲ್ಲಿ ತುಂಬಾ ಕೊಡುಗೆಯನ್ನ ನೀಡಿದ್ದಾರೆ ಹಾರ್ವುಡ್ ರವರು. ಅವರ ಒಂದು ಭರವಸೆ ಏನಂದ್ರೆ, ಶಿಕ್ಷಣದ ಮೂಲಕವಾಗಿ ಮಾತ್ರವೇ, ಸುವಾರ್ಥ ಮತ್ತು ಸಾಕ್ಷರತಾ ಮೂಲಕವಾಗಿ ಮಾತ್ರ ಸಮಾಜ ರೂಪಾಂತರಗೊಳ್ಳುತ್ತದೆ ಎಂಬುದಾಗಿ ಅವರು ನಂಬಿದ್ರು. ಅವರನ್ನು ಬಲಪಡಿಸಿದಂಥ ದೇವರ ವಾಕ್ಯ, ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಗಮನಿಸ್ರಿ, ಬಹಳ ಚಿಕ್ಕ ವಯಸ್ಸು, 34ನೇ ವಯಸ್ಸಿನಲ್ಲಿ ಅವರು ಇಹಲೋಕದ ಯಾತ್ರೆಯನ್ನು ತ್ಯಜಿಸಿದರು ಕಾಲರ ಎಂಬ ಮಹಾಮಾರಿಯಿಂದ. ಪ್ರೀತಿಯುಳ್ಳ ದೇವಜನರೇ, ನನಗಂತೂ ಬದುಕುವುದಂದ್ರೆ ಸಾಯುವುದು ಲಾಭವೇ ಎಂಬುದಾಗಿ ಅವರು ಅಪೊಸ್ತಲನಾದ ಪೌಲನು ಫಿಲಿಪಿಯವರಿಗೆ ಬರೆದ ಪತ್ರಿಕೆ 1:21 ಹೇಳುವಂತ ಒಂದು ವಾಕ್ಯದಿಂದ ಪ್ರೇರೇಪಿಸಲ್ಪಟ್ಟವರಾಗಿ ದೇವರ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ಅವರ ಜೀವನದಿಂದ ನಮ್ಮ ಜೀವನಕ್ಕೆ ಅನ್ವಯಿಸುವಿಕೆ. ನಿಮ್ಮ ಯೌವನವನ್ನು ದೇವರ ಮಹಿಮೆಗಾಗಿ ಬಳಸಿರಿ. ದೇವರಿಗೆ ಸ್ತೋತ್ರ. ಈ ಒಂದು ಜೂಮ್ ಆ್ಯಪ್ನ ಪ್ರಾರ್ಥನೆಯಲ್ಲಿ ಅನೇಕ ಯೌವನಸ್ಥರು ಕೂಡಿ ಬಂದಿದ್ರಿ, ಅನೇಕ ಯೌವನಸ್ಥರಿದ್ರಿ. ಯೌವನಸ್ಥರೇ, ದೇವರು ನಿಮ್ಮನ್ನು ಬಹಳ ಪ್ರೀತಿ ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತನು ತನ್ನ ಯೌವನ ಪ್ರಾಯದಲ್ಲಿ ನಿಮಗಾಗಿ ತನ್ನ ಪ್ರಾಣವನ್ನ ದಾರೆ ಎರೆದರು. ಯೌವನಸ್ಥರೇ, ನಿಮ್ಮ ಯೌವನ ಜೀವಿತವನ್ನು ದೇವರ ಮಹಿಮೆಗಾಗಿ ಬಳಸಿರಿ. ಲೋಕಕ್ಕಾಗಿ, ಲೋಕದ ಇಚ್ಛೆಗಳಿಗಾಗಿ ಜೀವಿಸಕ್ಕೆ ಹೋಗ್ಬೇಡ್ರಿ. ದೇವರು ಕರೆದಾಗ ವಯಸ್ಸು ಆಗಲಿ ಯಾವುದೇ ಅಡ್ಡಿ ಇಲ್ಲ ಎಂದು ರಾವರ ಜೀವನವು ನಮಗೆ ನೆನಪಿಸುತ್ತದೆ. ಅವರು ತಮ್ಮ ಅತ್ಯುತ್ತಮ ವರ್ಷಗಳನ್ನು ಕ್ರಿಸ್ತನಿಗೆ ಮತ್ತು ಇತರರಿಗೆ ನೀಡಿದರು. ದೌರ್ಬಲ್ಯದಲ್ಲಿ ಸಹಿಷ್ಣುತೆ. ಅವರ ದುರ್ಬಲ ಆರೋಗ್ಯದ ಹೊರತಾಗಿಯೂ ಅವರು ನಂಬಿಗಸ್ತರಾಗಿದ್ದರು. ನಮ್ಮ ದೌರ್ಬಲ್ಯದಲ್ಲಿ ದೇವರ ಶಕ್ತಿ ಪರಿಪೂರ್ಣವಾಗಿದೆ ಎಂದು ನಮಗೆ ತೋರಿಸುತ್ತದೆ. 2 ಕೊರಿಂಥ 12:9 ನಮ್ಮ ಬಲಹೀನತೆಯಲ್ಲಿ ಕೂಡ ದೇವರ ಶಕ್ತಿ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ನೋಡಿ, ಅವರು ಕಾಲರ ಎಂಬ ಕಾಯಿಲೆಗೆ ತುತ್ತಾದರೂ ಅವರ ನಂಬಿಕೆ ದೇವಚಂದ್ರೆ ಕಳೆದು ಹೋಗಲಿಲ್ಲ. ಅವರ ನಂಬಿಕೆ ದೃಢವಾಗಿತ್ತು, ಅವರಿಗೆ ನಂಬಿಕೆ ದೃಢವಾಗಿತ್ತು ಎಂಬುದಾಗಿ ನಮಗೆ ಗೊತ್ತಾಗ್ತಾ ಇದೆ. ಹಾರ್ವುಡ್ ರವರ ಒಂದು ಜೀವನ ನೋಡ್ರಿ, ಅವರು ಇಂಗ್ಲೆಂಡ್ನಲ್ಲಿ ಹುಟ್ಟಿ ಬೆಳೆದ್ರು. ಕ್ರೈಸ್ತ ಒಂದು ಒಳ್ಳೆಯ ಒಂದು ಭಕ್ತಿಯುಳ್ಳ ಹಿನ್ನೆಲೆ ಉಳ್ಳಂತ ಕುಟುಂಬದಲ್ಲಿ ಹುಟ್ಟಿ ಬೆಳೆದರು. ಅವರು ವಿಲಿಯಂ ಕೇರಿ ಮತ್ತು ಅಲೆಕ್ಸಾಂಡರ್ ಡಫ್ ಎಂಬ ಒಬ್ಬ ದೇವರ ಸೇವಕರ ಕಥೆಗಳಿಂದ ನಾನು ಕೂಡ ಸೇವಕನಾಗಬೇಕು, ನಾನು ದೇವರ ಸೇವೆ ಮಾಡಬೇಕು, ಯೇಸು ಕ್ರಿಸ್ತನ ಅರಿಯದಂಥ ಜನರ ಬಳಿಗೆ ನಾನು ಹೋಗಬೇಕು ಎಂಬ ಅವರಲ್ಲಿ ಕೂಡ ಒಂದು ದೊಡ್ಡ ಪ್ರೇರಣೆ ಉಂಟಾಯಿತು. ಅವರು ಮತ್ತು ನಮ್ಮ ಭಾರತ ದೇಶದ ತರಂಗಂ ಎಂಬ ಒಂದು ಸ್ಥಳದಲ್ಲಿ ಬಂದು ದೇವರ ಸೇವೆ ಮಾಡಿದರು. ಮತ್ತು ಆ ಸೇವೆಯಲ್ಲಿ ಅವರು ಕಟ್ಟಡ ಒಂದು ಇಂಜಿನಿಯರ್ ಆಗಿದ್ದರು, ಜೊತೆಯಲ್ಲಿ ಸುವಾರ್ಥಕ ಇಂಜಿನಿಯರ್ ಆಗಿದ್ದು ಶಿಕ್ಷಣ ಮತ್ತು ಸೇವೆಯ ಒಂದು ಕ್ಷೇತ್ರದಲ್ಲಿ ಬಲವಾದಂಥ ಸೇವೆಗಳನ್ನು ಮಾಡಿ ಅವರು ತಮ್ಮ ಅತಿ ಚಿಕ್ಕ ವಯಸ್ಸಿನಲ್ಲೇ ಕಾಲರ ಎಂಬ ರೋಗಕ್ಕೆ ತುತ್ತಾಗಿ ಇಹಲೋಕದ ಯಾತ್ರೆಯನ್ನು ತ್ಯಜಿಸಿದರು. ದೇವರಿಗೆ ಮಹಿಮೆ ಉಂಟಾಗಲಿ. ಈ ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸಿದಂಥ ಎಲ್ಲರನ್ನೂ ಕೂಡ ಕರ್ತನು ಹೇರಳವಾಗಿ ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಹಾರ್ವುಡ್ ಅವರ ಜೀವನ, ಯೌವನ ಪ್ರಾಯ ಮತ್ತು ದೇವರಿಗಾಗಿ ಮತ್ತು ಜನರಿಗಾಗಿ ತನ್ನ ಜೀವನವನ್ನೇ ಅವರು ಮುಡುಪಾಗಿಟ್ಟು ಅವರು
ಒಂದು ಆ, ಆ, ಏನು ಕರ್ತನಿಗಾಗಿ ಕ್ರಿಸ್ತನಿಗಾಗಿ ಬೆಳಗಿದರು ಎಂಬುದಾಗಿ ನಮಗೆ ಗೊತ್ತಾಗ್ತಾ ಇದೆ. ಅವರ ಜೀವನವು ನಮಗೆ ಪ್ರೇರಣೆಯಾಗಿರಲಿ. ಎಲ್ಲರೂ ಕೂಡಿ ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಈ ಲೋಕದಲ್ಲಿ ಪ್ರಯಾಸ ಪಡೋಣ. ನಮ್ಮ ಜೀವನ ಬಹಳ ಚಿಕ್ಕದಾಗಿದೆ ದೇವಜನರೇ, ನಾವು ಅಂದ್ಕೊಳ್ಬಾರ್ದು, ಯಾರು ಕೂಡ ಮೋಸ ಹೋಗಬಾರ್ದು. ನಮ್ಮ ಜೀವನ ಬಹಳ ದೊಡ್ಡದಾಗಿದೆ ಎಂಬುದಾಗಿ ದೇವರು ನಮ್ಮನ್ನು ಯಾವಾಗ ಕರೆದುಕೊಳ್ತಾರೋ, ಯಾವುದರ ಮೂಲಕವಾಗಿ ಕರೆದುಕೊಳ್ತಾರೋ ಗೊತ್ತಾಗೋದಿಲ್ಲ. ಅವ್ರನ್ನ ದೇವರು ಕಾಲರ ಎಂಬ ಒಂದು ಕಾಯಿಲೆ ಮೂಲಕವಾಗಿ ಅದನ್ನು ಕರ್ಕೊಂಡ್ರು. ದೇಹಕ್ಕೆ ಮಾತ್ರ ಕಾಯಿಲೆ, ಆದರೆ ಆತ್ಮ ಪರಿಶುದ್ಧವಾಗಿದೆ, ಅದು ದೇವರ ರಾಜ್ಯದಲ್ಲಿ ಸಂತೋಷವಾಗಿ ಜೀವಿಸ್ತಾ ಇದೆ. ಮತ್ತು ಈ ಒಂದು ಬದುಕನ್ನ ಕರ್ತನಾದ ಯೇಸು ಕ್ರಿಸ್ತನಿಗಾಗಿ ಸಮರ್ಪಿಸಿಕೊಂಡು ನಾವು ಆತನ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೋಣ. ದೇವರು ಈ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನ ಹೇರಳವಾಗಿ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ. ಕರ್ತನ ತಂದೆಯಾದ ದೇವರೇ, ನಾವು ಈ ಮುಂಜಾನ ವೇಳೆಯಲ್ಲಿ ನಿಮ್ಮನ್ನು ಸ್ತುತಿಸ್ತೇವೆ ಸ್ವಾಮಿ. ಲೂಕನ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನದಿಂದ 32 ವಚನಗಳ ಮೂಲಕ ನೀನು ನಮ್ಮೊಂದಿಗೆ ಮಾತಾಡೋದಕ್ಕಾಗಿ ಸ್ತೋತ್ರ ತಂದೆಯೇ. ಹೌದು ರಾಜ, ಒಬ್ಬ ಮನುಷ್ಯನು ಮತ್ತು ಒಂದು ಆತ್ಮ ದೇವರ ಕಡೆಗೆ ತಿರುಗಿಕೊಂಡು ಒಂದು ಮಾನಸಾಂತರ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಪರಲೋಕದಲ್ಲಿ ದೊಡ್ಡ ಸಂತೋಷ ಉಂಟಾಗ್ತಾ ಇದೆ. ದೇವರ ತಪ್ಪಿ ಹೋದ ಮಗನು ತಂದೆ ಕಡೆಗೆ ತಿರುಗಿ ಬಂದಾಗ ದೇವರ ತಂದೆಗೆ ಬಹಳ ಸಂತೋಷವಾಯಿತು. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಕರ್ತನೆ, ನಮ್ಮನ್ನು ಸ್ವಾಮಿ ದೇವರೇ ನೀನು ರಕ್ಷಣಾ ಮಾರ್ಗದಲ್ಲಿ ನಡೆಸಿ ನಮ್ಮನ್ನು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಹಾರೂಡ್ರ ಮಿಷನರಿಗಳ ಜೀವನ ಚರಿತ್ರೆಯಿಂದ ನಮ್ಮನ್ನು ಕರ್ತನೆಯನ್ನು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ತಂದೆಯೇ. ಚಿಕ್ಕ ವಯಸ್ಸಿನಲ್ಲಿ ಕರ್ತನೆ ಅವರು ನಮ್ಮ ದೇಶದ ಮೇಲೆ ಪ್ರೀತಿಯನ್ನಿಟ್ಟು, ನಮ್ಮ ಜನರ ಮೇಲೆ ಪ್ರೀತಿ ಇಟ್ಟು, ಭಾರತ ದೇಶದ ಕರ್ತನೆ ಸ್ವಾಮಿ ತರಂಗಂ ಎಂಬ ಒಂದು ಸ್ಥಳಕ್ಕೆ ಕರ್ತನೆ ಅವರು ಬಂದು ಅಪ್ಪ, ಚೆನ್ನೈ ಮತ್ತು ಮುಂತಾದ ಸ್ಥಳಗಳಲ್ಲಿ ನಿಮ್ಮ ಸೇವೆಯನ್ನು, ಶಿಕ್ಷಣ ಕ್ಷೇತ್ರ ಮತ್ತು ಸ್ವಾರ್ಥ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿ ದೇವರೇ, ಚೆನ್ನೈ ನಗರದಲ್ಲಿ 5 ಕರ್ತನೆ ಸ್ವಾಮಿ ದೇವರೇ ಒಂದು ಇಂದಿಗೂ ಕೂಡ ಜೀವಂತವಾಗಿರುವಂಥ ಸಭೆಗಳನ್ನು ಕರ್ತನೆ ಕಟ್ಟಡಗಳನ್ನು ನಿರ್ಮಿಸಿ ನಿಮ್ಮ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಟ್ಟಿದ್ದಾರೆ ದೇವರೇ. ಅಪ್ಪ ಕರ್ತನೆ, ಮತ್ತು ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ, ಈ ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸಿದ ಎಲ್ಲರನ್ನು ಆಶೀರ್ವಾದ ಮಾಡು. ಹಾರೂಡ್ರವರ ಒಂದು ಜೀವನ ಚರಿತ್ರೆ ನಮ್ಮೆಲ್ಲರಿಗೆ ಕರ್ತನೆ ಸ್ವಾಮಿ ಪ್ರೇರಕವಾಗಿರಲಿ ದೇವರೇ. ನಾನು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ನಮ್ಮ ಒಂದು ಕಲ್ವಾರಿ ಚಾಪಲ್ ಟ್ರಸ್ಟನ್ನು ಆಶೀರ್ವಾದ ಮಾಡು ದೇವರೇ. ನಮ್ಮ ಸಂಸ್ಥೆಯ ನಿರ್ದೇಶಕರುಗಳಾಗಿರುವಂಥ ಪಾಸ್ಟರ್ ಎಲ್ ಗುಣಶೇಖರನಯ್ಯನವರಿಗಾಗಿ, ಉಪನಿರ್ದೇಶಕರುಗಳಾಗಿರುವಂಥ ಹೆನ್ರಿ ಅಣ್ಣನವರಿಗಾಗಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ ದೇವರೇ. 15 ರಾಜ್ಯಗಳಿಗಿಂತ ಅಧಿಕವಾಗಿ ಕರ್ತನೆ ಸ್ವಾಮಿ ಸೇವೆಗಳು ನಡೀತಾ ಇದೆ ದೇವರೇ. ಎಲ್ಲ ರಾಜ್ಯಗಳು ನಡೆಯುವಂತೆ ಸೇವೆಗಳನ್ನು ಆಶೀರ್ವಾದ ಮಾಡಿ ಕರ್ತನೆ ಪ್ರತಿ ಕೊರತೆಗಳನ್ನು ನೀಗಿಸಿ ಅಭಿವೃದ್ಧಿಪಡಿಸುವ ಸ್ವಾಮಿ ಎಂಬುದಾಗಿ ನಾನು ಕೇಳಿಕೊಳ್ತೇನೆ ತಂದೆಯೇ. ವಿಶೇಷವಾಗಿ ಕರ್ತನೆ ನಾನು ಪ್ರಾರ್ಥನೆ ಮಾಡಿ ಬೇಡಿಕೊಳ್ತಾ ಇದ್ದೇನೆ ದೇವರೇ. ಅಪ್ಪ, ಯಾವ್ಯಾವ ಸೇವಕರುಗಳಿಗೆ ಕರ್ತನೆ ಏನೇನು ಕೊರತೆಗಳಿದೆಯೋ ಎಲ್ಲ ಕರ್ತನ ಕೊರತೆಗಳನ್ನು ನೀಗಿಸು ದೇವರೇ. ಈ ಒಂದು ಕರ್ತನೆ ಸ್ವಾಮಿ ಪ್ರಾರ್ಥನೆಯಲ್ಲಿ ಭಾಗವಹಿಸಿದಂತೆ ಎಲ್ಲರನ್ನು ಆಶೀರ್ವಾದ ಮಾಡಿ ಅವರನ್ನು ಕರ್ತನೆ ಸಕಲ ವಿಧದಲ್ಲಿ ಅಭಿವೃದ್ಧಿಪಡಿಸೆಂಬುದಾಗಿ ಕೇಳಿಕೊಳ್ತೇನೆ ಸ್ವಾಮಿ ದೇವರೇ. ಅವರು ಹಾರೂಡ್ರವರಂತೆ ನಿಮ್ಮ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಂತೆ ಸಹಾಯ ಮಾಡು ದೇವರೇ. ಅಪ್ಪ, ನಿನ್ನ ಸೇವೆ ಮಾಡೋದಕ್ಕೆ ಅಪ್ಪ ಮತ್ತು ವಯಸ್ಸು ಅಡ್ಡಿ ಇಲ್ಲ. ಚಿಕ್ಕ ವಯಸ್ಸಿರ್ಬೋದು, ದೊಡ್ಡ ವಯಸ್ಸಿರ್ಬೋದು, ನಿನಗಾಗಿ ಅದನ್ನು ಉಪಯೋಗ ಮಾಡಿಕೊಳ್ಳಬೇಕು ಎಂಬುದಾಗಿ ಕರ್ತನ ಅರಿತುಕೊಂಡಿದ್ದೇವೆ ದೇವರೇ. ಅಪ್ಪನ ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಎಲ್ಲೆಲ್ಲಿ ಸಭೆ ಕಟ್ಟಡಗಳು ಕರ್ತನೆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದಾವೋ ಅಲ್ಲಿ ನಿಮ್ಮ ಹಸ್ತವು ಕರ್ತನೆ ನೆಲೆಯಾಗಿರಲಿ ದೇವರೇ. ಆ ಕೆಲಸಗಳು ಪೂರೈಸಲ್ಪಡುವ ತನಕ ನಿನ್ನ ಹಸ್ತವು ಹಿಂದೆಗೆ ಇದೆ ಇಲ್ಲಿ ಕರ್ತನೆ ನಡೆಸಲಿ ಎಂಬುದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಸ್ವಾಮಿ. ಎಲ್ಲ ವಿಧವಾದಂಥ ಕರ್ತನೆ ಸ್ವಾಮಿ ಹಾಸ್ಟೆಲ್ಗಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ, ವಾರ್ಡನ್ಗಳಿಗಾಗಿ ಪ್ರಾರ್ಥನೆ ಮಾಡ್ತೇನೆ, ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ಆ ಒಂದು ಸ್ಥಳದಲ್ಲಿ ಕರ್ತನೆ ಯೆಹೋವ ಈರೆಯಾಗಿದ್ದು ನೀನು ತಾನೇ ಕರ್ತನೆ ಕೊರತೆಗಳನ್ನು ನೀಗಿಸಿ ನಡೆಸೆಂಬುದಾಗಿ ಕೇಳಿಕೊಳ್ತೇನೆ ಸ್ವಾಮಿ ತಂದೆ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ನಮ್ಮ ಭಾರತ ದೇಶವನ್ನು ಆಶೀರ್ವದಿಸ್ತೇವೆ, ನಮ್ಮ ಕರ್ನಾಟಕ ರಾಜ್ಯವನ್ನು ಆಶೀರ್ವದಿಸ್ತೇವೆ ರಾಜ್ಯ ದೇವರೇ. ವಿಪರೀತವಾದ ಮಳೆಯಿಂದ ಸ್ವಾಮಿ ಜನಜೀವನ ಅಸ್ತವ್ಯಸ್ತವಾಗಿದೆ ಸಪ. ಕ್ಲೌಡ್ ಬಸ್ಟರ್ ಅಂತ ಒಂದು ಕರ್ತನೆ ಸ್ವಾಮಿ ವಿಪರೀತವಾದ ಮಳೆಗಳಿಂದ ಸ್ವಾಮಿ ದೇವರ ಅನೇಕ ಸ್ಥಳಗಳು ಕರ್ತನೆ ನಿರ್ನಾಮವಾಗಿದ್ದಾವೆ ದೇವರೇ. ನೀನು ಕರ್ತನೆ ಸ್ವಾಮಿ ವಿಪರೀತವಾದ ಮಳೆಯನ್ನು ನಿಲ್ಲಿಸಿ ಕರ್ತನೆ ಎಷ್ಟು ಬೇಕಾಗಿದೆ ಅಷ್ಟೇ ಮಳೆಯನ್ನು ನೀನು ಅನುಗ್ರಹಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ ಸ್ವಾಮಿ ಏಸಪ್ಪ. ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ನಿನಗೆ ಮಹಿಮೆ ಉಂಟಾಗಲಿ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಚಿಕ್ಕ ಪ್ರಾರ್ಥನೆಯನ್ನು ಕೇಳಿಕೊಳ್ತೇನೆ ಪ್ರೀತಿಯುಳ್ಳ ತಂದೆಯೇ, ಆಮೆನ್.